ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ವಿಶೇಷವಾದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದುವೇ ದುಬೈ ಮಿರಾಕಲ್ ಗಾರ್ಡನ್. ಅದಕ್ಕೇನಂತ ಕರೀತಾರೆ ಅಂತಂದ್ರೆ ಹೂವುಗಳ ಸಾಮ್ರಾಜ್ಯ ಮಿರಾಕಲ್ ಗಾರ್ಡನ್‌ನ ಒಂದು ನಿಮ್ಗೆ ಕಥೆಯಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಹಿಂದಿನ ಮಾತು, ಅರಬ್ ದೇಶದ ಮರುಭೂಮಿಯ ನಡುವೆ ಒಂದು ಬಂಜರು ಭೂಮಿ ಇತ್ತು. ಅಲ್ಲಿ ಕೇವಲ ಮರಳು ಮತ್ತು ಬಿಸಿಲಿನ ತಾಪ ಮಾತ್ರ ಇತ್ತು. ಒಂದು ದಿನ ಪ್ರಕೃತಿ ದೇವತೆ ಮರುಭೂಮಿಯ ಮೇಲೆ ಕರುಣೆ ತೋರಿ ಅಲ್ಲಿನ ಮರಳಿನ ಮೇಲೆ ತನ್ನ ಮಾಂತ್ರಿಕ ಕಡ್ಡಿಯನ್ನು ಅಡಿಸಿದಳಂತೆ. ಮೂರನೇ ದಿನ ಬೆಳಿಗ್ಗೆ ನೋಡುವಷ್ಟರಲ್ಲಿ ಅಲ್ಲಿ ಮರಳಿನ ಬದಲಿಗೆ ಕೋಟಿ ಕೋಟಿ ಹೂವುಗಳು ನಗುತ್ತಿದ್ದವು. ಅದೇ ಇಂದಿನ ದುಬೈ ಮಿರಾಕಲ್ ಗಾರ್ಡನ್. ಈ ಉದ್ಯಾನವನಕ್ಕೆ ಕಾಲಿಟ್ಟರೆ ನೀವು ಮನುಷ್ಯರ ಲೋಕವನ್ನು ಮರೆತು ಬಿಡುತ್ತೀರಿ. ಇಲ್ಲಿನ ಕತೆ ಹೀಗೆ ಶುರುವಾಗುತ್ತದೆ. ಹೂವಿನ ವಿಮಾನದ ಪಯಣ. ಒಂದು ಬೃಹತ್ ಎಮಿರೇಟ್ಸ್ A380 ವಿಮಾನ ನಿಂತಿದೆ. ಆದರೆ ಇದು ಕಬ್ಬಿಣದ ವಿಮಾನವಲ್ಲ. ಇದು ಲಕ್ಷಾಂತರ ಹೂವುಗಳಿಂದ ಮಾಡಲ್ಪಟ್ಟ ಸುಂದರ ವಿಮಾನ. ಈ ವಿಮಾನವು ಪ್ರಪಂಚದಾದ್ಯಂತ ಇರುವ ಹೂವುಗಳ ಸುವಾಸನೆಯನ್ನು ಹೊತ್ತು ತಂದು ಇಲ್ಲಿ ಸುರಿದಿದೆ ಎನ್ನುವಂತೆ ಭಾಸವಾಗುತ್ತದೆ. ಪ್ರೀತಿಯ ಗಾದಿ, ದ ಹಾರ್ಟ್ ಟನಲ್. ಮುಂದೆ ಸಾಗುತ್ತಿದ್ದಂತೆ ನಿಮಗೆ ಸಾಲು ಸಾಲು ಹೂವಿನ ಹೃದಯಾಕಾರದ ಕಮಾನುಗಳು ಕಾಣುತ್ತವೆ. ಅಲ್ಲಿ ನಡೆದು ಹೋಗುವಾಗ ಪ್ರತಿಯೊಬ್ಬರಿಗೂ ತಮ್ಮ ಪ್ರೀತಿ ಪಾತ್ರರ ನೆನಪಾಗುತ್ತದೆ. ಆ ಹಾದಿಯಲ್ಲಿ ನಡೆಯುವುದು ದೇವಲೋಕದ ಹಾದಿಯಲ್ಲಿ ನಡೆದಷ್ಟೇ ಖುಷಿ ಕೊಡುತ್ತದೆ. ಇಲ್ಲಿಂದ ಮುಂದೆ ಹೋದರೆ ಸಣ್ಣ ಪುಟ್ಟ ನೀಲಿ ಬಣ್ಣದ ಸ್ಮಾರ್ಫ್ಸ್ ಎಂಬ ಪುಟಾಣಿ ಗೊಂಬೆಗಳಿವೆ. ಹಳ್ಳಿ ಸಿಗುತ್ತದೆ. ಹೂಗಳಿಂದ ಮಾಡಿದ ಅವುಗಳ ಪುಟ್ಟ ಮನೆಗಳು ನೋಡಿದರೆ ನಾವು ಯಾವುದೋ ಕಾರ್ಟೂನ್ ಲೋಕಕ್ಕೆ ಬಂದಿದ್ದೇವೇನೋ ಅನಿಸುತ್ತದೆ. ತೇಲುವ ಸುಂದರಿ. ಗಾಳಿಯಲ್ಲಿ ತೇಲುತ್ತಿರುವಂತೆ ಕಾಣುವ ಒಬ್ಬ ಸುಂದರ ಯುವತಿಯ ಪ್ರತಿಮೆ ಅಲ್ಲಿ ಎಲ್ಲರ ಗಮನ ಸೆಳೆಯುತ್ತದೆ. ಅವಳ ಉದ್ದನೆಯ ಉಡುಪು ಸಂಪೂರ್ಣವಾಗಿ ಹೂವುಗಳಿಂದ ಮಾಡಲ್ಪಟ್ಟಿದೆ. ಅವಳು ಈ ಉದ್ಯಾನವನದ ರಾಣಿಯಂತೆ ಎಲ್ಲರನ್ನೂ ಸ್ವಾಗತಿಸುತ್ತಾಳೆ. ನಿಮಗೆ ಈ ಗಾರ್ಡನ್ ಬಗ್ಗೆ ಕೊನೆಯದಾಗಿ ಮಾತು ಹೇಳಬೇಕಾಗಿದೆ ಅಂತಂದ್ರೆ, ಮಿರಾಕಲ್ ಗಾರ್ಡನ್ ಎಂದರೆ ಕೇವಲ ಹೂವುಗಳ ಪ್ರದರ್ಶನವಲ್ಲ. ಇದು ಮನುಷ್ಯನ ಸೃಜನಶೀಲತೆ ಮತ್ತು ಪ್ರಕೃತಿಯ ಸೌಂದರ್ಯ ಬೆರೆತಾಗ ನಡೆಯುವ ಒಂದು ಅದ್ಭುತ ಚಮತ್ಕಾರ. ಮರುಭೂಮಿಯ ಈ ಬಿಸಿಲಿನಲ್ಲಿಯೂ ಹೂವುಗಳು ಹೇಗೆ ನಗಬಹುದು ಎಂಬುದಕ್ಕೆ ಇದೊಂದು ಸಾಕ್ಷಿ. ದುಬೈ ಮಿರಾಕಲ್ ಗಾರ್ಡನ್ ಬಗ್ಗೆ 2026ರ ಲೇಟೆಸ್ಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ ಅಂತಂದ್ರೆ, ಒಂದು ಕಿರುನೋಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವಿಶ್ವದ ಅತಿ ದೊಡ್ಡ ಒಂದು ಮಿರಾಕಲ್ ಗಾರ್ಡನ್ನ ಸವಿವರ ಒಂದು ಪರಿಚಯ ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇದು ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಹೂವಿನ ಉದ್ಯಾನವನ. ದುಬೈನ ಮರುಭೂಮಿಯ ನಡುವೆ ನಿರ್ಮಿಸಲಾದ ಈ ಉದ್ಯಾನವನವು ಮಾನವನ ಸೃಜನಶೀಲತೆಗೆ ಮತ್ತು ತಂತ್ರಜ್ಞಾನಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ಪ್ರಮುಖ ಆಕರ್ಷಣೆಗಳು: ಎಮಿರೇಟ್ಸ್ A380 ವಿಮಾನ. ಇದರಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ನೀವು ನೋಡ್ಕೊಳ್ಬೇಕು. ಆ ಪ್ರಮುಖ ಆಕರ್ಷಣೆಗಳು ಯಾವ್ಯಾವು ಅಂತಂದ್ರೆ, ಎಮಿರೇಟ್ಸ್ A380 ವಿಮಾನ 5 ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಆವೃತವಾಗಿರುವ ಈ ಬೃಹತ್ ವಿಮಾನವು ವಿಶ್ವದ ಅತಿ ದೊಡ್ಡ ಹೂವಿನ ರಚನೆ ಎಂಬ ಗಿನ್ನಿಸ್ ದಾಖಲೆ ಹೊಂದಿದೆ. ಸ್ಮಾರ್ಫ್ಸ್ ವಿಲೇಜ್. ಕಾರ್ಟೂನ್ ಲೋಕವನ್ನೇ ನೆನಪಿಸಿಕೊಳ್ಳುವ ಈ ಹಳ್ಳಿ ಮಕ್ಕಳನ್ನೇ ನೆಚ್ಚಿನ ತಾಣ. ಇಲ್ಲಿನ ಪುಟ್ಟ ಮನೆಗಳು ಮತ್ತು ಗೊಂಬೆಗಳು ಹೂಗಳಿಂದಲೇ ಸುಂದರವಾಗಿ ಅಲಂಕರಿಸಲ್ಪಟ್ಟಿವೆ. ಹಾರ್ಟ್ ಟನಲ್. ಪ್ರೇಮಿಗಳ ಮತ್ತು ಫೋಟೋ ಪ್ರಿಯರ ಪಾಲಿನ ಸ್ವರ್ಗ. ಸಾಲು ಸಾಲು ಹಾರ್ಟ್ ಶೇಪ್ ಕಮಾನುಗಳು ವಿಡಿಯೋಗಳಿಗೆ ಅದ್ಭುತ ಹಿನ್ನೆಲೆ ನೀಡುತ್ತವೆ. ಫ್ಲೋಟಿಂಗ್ ಲೇಡಿ. ಗಾಳಿಯಲ್ಲಿ ತೇಲುತ್ತಿರುವಂತೆ ಭಾಸವಾಗುವ ಈ ಹೂವಿನ ಪ್ರತಿಮೆ ಇಲ್ಲಿನ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಸಾವಿರಾರು ಸೂರ್ಯಕಾಂತಿ ಹೂಗಳು ನಗುತ್ತಿರುವ ದೃಶ್ಯ ಕಣ್ಣಿಗೆ ಬರುತ್ತದೆ. ನಿಮಗೆ ವಿಶೇಷವಾಗಿ ಏನಂತಂದ್ರೆ, ಇವಾಗ 2026ರಲ್ಲಿ ಇಲ್ಲಿನ ಒಂದು ಗವರ್ಮೆಂಟ್ ಈಗ ಸಿಚುವೇಶನ್ ಮುಖಾಂತರ ಏನಾಗ್ತಾ ಇದೆ, ಅದಕ್ಕೋಸ್ಕರ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆ ಟಿಕೆಟ್ ದರ ಹೇಗಿರುತ್ತೆ ಅಂತಂದ್ರೆ, 12 ವರ್ಷ ಮೇಲ್ಪಟ್ಟವರಿದ್ರೆ $100,
ದಿರಾಮ್ ಅಂತಂದ್ರೆ ನಮ್ಮದು ಅಂದಾಜ ₹2,500 ಬರುತ್ತೆ ಇಂಡಿಯಾದು. ಹಾಗೆ ಸಣ್ಣ ಮಕ್ಕಳು 3ರಿಂದ 13 ವರ್ಷದವರಿದ್ದಾಗ 85 ದಿರಮ್ ಆಗುತ್ತೆ. ಅಂದಾಜು ನಮ್ಮ ಇಂಡಿಯಾದ ರೂಪೀಸು 1,900. ಹಾಗೆ 3 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿದೆ. ಮತ್ತೊಂದು ವಿಶೇಷ ಏನಂತಂದ್ರೆ ಇಲ್ಲಿನ ಒಂದು UAEಯ ನಿವಾಸಿಗಳಿಗೆ ಅವರಿಗೆ ಫ್ರೀ ಎಂಟ್ರಿ ಆಗಿರ್ತಕ್ಕಂಥದ್ದು. ಇದರ ಸಮಯ ಬಂದಿರತಕ್ಕಂಥದ್ದು ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೆ. ಹಾಗೆ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 9ರಿಂದ ರಾತ್ರಿ 11 ಗಂಟೆವರೆಗೆ. ಹೋಗುವುದು ಹೇಗೆ? ನೀವು ಯಾವ ರೀತಿ ಹೋಗ್ಬೇಕಂತಂತಂದ್ರೆ ಮೆಟ್ರೋ ಮತ್ತು ಬಸ್. ದುಬೈ ಮೆಟ್ರೋ ರೆಡ್ ಲೈನ್ ಮೂಲಕ ಮಾಲ್ ಆಫ್ ದ ಎಮಿರೇಟ್ಸ್ ಸ್ಟೇಷನ್ ತಲುಪುತ್ತೆ. ಆಮೇಲಿಂದ ಅಲ್ಲಿಂದ 105ನೇ ಬಸ್ ನಂಬರ್ ಹತ್ತದಿದ್ದರೆ ನೇರವಾಗಿ ಮಿರಕಲ್ ಗಾರ್ಡನ್ ತಲುಪಬಹುದು. ಮತ್ತೊಂದು ವಿಷಯವೇನು ಹೇಳಬೇಕಾಗಿದೆ ಅಂತಂದ್ರೆ ಇಲ್ಲಿ ಒಟ್ಟು ಹೂಗಳ ಸಂಖ್ಯೆ 15 ಕೋಟಿಗನ ಹೆಚ್ಚಿದೆ. 15 ಕೋಟಿಗಳ ಮೇಲ್ಪಟ್ಟಿದೆ. ಇದರ ಸ್ಥಳ ಬಂದು ಅಲ್ ಬಾರ್ಷ್ ಸೌತ್ 3 ದುಬೈ ಲ್ಯಾಂಡ್ ಅಂತೇಳಿ.